ಯಾವಾಗ ನಾಡಿನ ಜನರು ಕಾಡಿಗೆ ಆಸೆ ಪಟ್ಟು ಕಾಡು ಕಡೆ ಹೋಗ್ತಾರೋ ಆಗ ಕಾಡು ಪ್ರಾಣಿಗಳು ನಾಡಿಗೆ ಬರ್ತಾವೆ ಅನ್ನೋದಕ್ಕೆ ಬೆಂಗಳೂರು ಮತ್ತೆ ಮತ್ತೆ ಸಾಕ್ಷಿ ಆಗ್ತಾ ಇದೆ. ಈ ಹಿಂದೆ ಕೂಡ ಬೆಂಗಳೂರಿಗರಿಗೆ ಚಿರತೆ ಕಾಟ ಜೋರಾಗಿತ್ತು. ಇಡೀ ಬೆಂಗಳೂರು ನಗರವೇ ಬೆಚ್ಚಿ ಬಿದ್ದಿತ್ತು. ಈಗ ಮತ್ತೊಮ್ಮೆ ಚಿರತೆ ಕಾಟ ಶುರುವಾಗಿದೆ. ಎಲೆಕ್ಟ್ರಾನಿಕ್ ಸಿಟಿ ಜನರ ನಿದ್ದೆಗೆಡಿಸಿದಂಥ ಚಿರತೆ ಲಾಕ್. ನಗರದಲ್ಲಿ ಹಲವು ದಿನಗಳಿಂದ ಓಡಾಡ್ತಾ ಇತ್ತು ಚಿರತೆ. ಇದೇ ಬಗ್ಗೆ ರಿಪಬ್ಲಿಕ್ ಕನ್ನಡ ಸಾಕಷ್ಟು ಬಾರಿ ಸುದ್ದಿಯನ್ನು ಬಿತ್ತರಿಸಿತ್ತು. ಈಗ ಆ ಚಿರತೆಯನ್ನ ಲಾಕ್ ಮಾಡಲಾಗಿದೆ. ನಗರದಲ್ಲಿ ಹಲವು ದಿನಗಳಿಂದ ಓಡಾಡ್ತಿದ್ದಂಥ ಚಿರತೆ ಎಲೆಕ್ಟ್ರಾನಿಕ್ ಸಿಟಿ ಮೊದಲ ಹಂತದಲ್ಲಿ ಚಿರತೆ ಓಡಾಟ ನಡೆಸಿರುವಂಥದ್ದು ಸಿಸಿ ಕ್ಯಾಮೆರಾ ದೃಶ್ಯದಲ್ಲಿ ಕಂಡು ಬಂದಿತ್ತು. ಕ್ಯಾಮೆರಾ ಅಳವಡಿಸಿ ಚಿರತೆ ಓಡಾಟದ ಬಗ್ಗೆ ಟ್ರ್ಯಾಪ್ ಮಾಡಲಾಗಿತ್ತು. 3 ಬೋನ್ ಇಟ್ಟು ಚಿರತೆ ಸೆರೆಗೆ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿತ್ತು. ಜೊತೆಗೆ ಥರ್ಮಲ್ ಡ್ರೋನ್ ಬಳಸಿ ಅರಣ್ಯ ಇಲಾಖೆ ಕಾರ್ಯಾಚರಣೆ ಮಾಡಿತ್ತು. ಈ ಹಿಂದೆನೂ ಕೂಡ ನಿಮಗೆ ಥರ್ಮಲ್ ಡ್ರೋನ್ ಬಗ್ಗೆ ವಿವರವಾಗಿ ಹೇಳಿದ್ವಿ. ಅದು ನಿಮಗೆ ಥರ್ಮಲ್ ಡ್ರೋನ್ ಕ್ಯಾಮ್ರಾದಲ್ಲಿ ನೆಗೆಟಿವ್ ಶೇಡ್ ಕಾಣುತ್ತೆ, ಆದರೆ ಪ್ರಾಣಿಗಳು ಕಂಡು ಬಂದಲ್ಲಿ ಅದು ಹೈಲೈಟ್ ಆಗಿ ಕಾಣುತ್ತೆ. ಈ ರೀತಿಯಾದಂತಹ ಕ್ಯಾಮ್ರಾವನ್ನು ಯೂಸ್ ಮಾಡಿಕೊಂಡು ಪ್ರಾಣಿಗಳನ್ನು ಪತ್ತೆ ಹಚ್ಚೋದಕ್ಕೆ ಆ ಕ್ಯಾಮ್ರಾವನ್ನು ಬಳಸ್ತಾರೆ. ಈಗ ಆ ಕ್ಯಾಮ್ರಾವನ್ನು ಕೂಡ ಬಳಕೆ ಮಾಡಿಕೊಂಡು ಚಿರತೆಯನ್ನು ಸೆರೆ ಹಿಡಿಯೋದ್ರಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದೆ ಅಂತಲೇ ಹೇಳ್ಬೋದು. ಎಲೆಕ್ಟ್ರಾನಿಕ್ ಜನರ ನಿದ್ದೆಗೆಡಿಸಿತ್ತು. ನಾಳೆ ಎಲೆಕ್ಟ್ರಾನಿಕ್ ಸಿಟಿಗೆ ಕೇಂದ್ರ ಸಚಿವರ ಭೇಟಿ ಹಿನ್ನೆಲೆ, ಜೊತೆಗೆ ಸಚಿವ ಮೋತಿರಾದಿತ್ಯ ಶಿಂದೆ ಆಗಮಿಸುತ್ತಿದ್ದಂಥ ಕಂಪನಿ ಅದು. ಕೇಂದ್ರ ಸಚಿವರು ಆಗಮಿಸಬೇಕಾಗಿದ್ದಂಥ ಕಂಪನಿ ಪಕ್ಕದಲ್ಲೇ ಚಿರತೆ ಓಡಾಡಿರೋದು ಕಂಡು ಬಂದಿತ್ತು. ಹೀಗಾಗಿ ಅಧಿಕಾರಿಗಳಲ್ಲಿ ನಿನ್ನೆಯಿಂದಲೇ ಚಿರತೆ ಚಿಂತೆ ಶುರುವಾಗಿತ್ತು. ನಿನ್ನೆ ರಾತ್ರಿ 11:53 ಗಂಟೆಗೆ ಚಿರತೆ ಬೋನಿಗೆ ಬಿದ್ದಂಥ ಹಿನ್ನೆಲೆ ಈ ಒಂದು ಚಿಂತೆ ಈಗ ತಪ್ಪು ಹೋಗಿದೆ. ಮೊದಲ ಬಾರಿ ಥರ್ಮಲ್ ಡ್ರೋನ್ ಬಳಸಿ ಕಾರ್ಯಾಚರಣೆಯನ್ನು ಮಾಡಿರೋದು. 3 ದಿನದಿಂದ ಸ್ಥಳದಲ್ಲೇ ಬೀಡು ಬಿಟ್ಟಿದ್ರು ಅಧಿಕಾರಿಗಳು. ITBT ಖ್ಯಾತಿಯ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಈಗ ಒಂದು ಆತಂಕ ತಪ್ಪಿದೆ. ಚಿರತೆ ಓಡಾಟ ಎಲ್ಲರನ್ನೂ ಕೂಡ ಆತಂಕಕ್ಕೆ ಎಡೆ ಮಾಡಿಕೊಟ್ಟಿತ್ತು. ಈ ವಿಷಯ ತಿಳಿತಿದ್ದಂತೆ ಅರಣ್ಯ ಇಲಾಖೆ ಅಲರ್ಟ್ ಆಗಿತ್ತು, ಕಾರ್ಯಾಚರಣೆಯನ್ನು ಮುಂದುವರೆಸಿತ್ತು. ಹಲವು ಕಡೆಗಳಲ್ಲಿ ಕ್ಯಾಮೆರಾ ಕಣ್ಣಿಗೆ ಚಿರತೆ ಬಿದ್ದಿತ್ತು. ಎಲ್ಲೆಲ್ಲಿ ಚಿರತೆ ಕಾಣಿಸಿದೆಯೋ ಅಲ್ಲೆಲ್ಲ ಕೂಡ ಇವರು ಬೋನ್ ಇಡುವಂಥ, ಅಂದರೆ ಸುಮಾರು 3 ಬೋನ್ಗಳನ್ನು ಇಟ್ಟು ಚಿರತೆ ಸೆರೆಗೆ ಕಾರ್ಯಾಚರಣೆ ಮುಂದುವರೆಸಿದ್ರು. ಎಲೆಕ್ಟ್ರಾನಿಕ್ ಸಿಟಿ ಹೆಲಿಪ್ಯಾಡ್ ಜಾಗದಲ್ಲಿ ಚಿರತೆ ಹೆಚ್ಚಾಗಿ ಓಡಾಡಿತ್ತು. ನಿರ್ಜನ ಪ್ರದೇಶ ಹೆಚ್ಚಾಗಿರುವುದರಿಂದ ಅಲ್ಲೂ ಕೂಡ ಚಿರತೆ ಬೀಡು ಬಿಟ್ಟಿತ್ತು. ಸೊ ಈಗ ಚಿರತೆ ಬೋನಿಗೆ ಬಿದ್ದಿರೋದು ಕೂಡ ಯಶಸ್ವಿಯಾಗಿದೆ. ಸಬ್ಜೆಕ್ಟ್ ಶುಡ್ ಬಿ ಲೆಪರ್ಡ್. ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಕಳೆದ 7-8 ದಿನದಿಂದ ಕಾಣಿಸಿಕೊಂಡಿದ್ದಂಥ ಚಿರತೆಯನ್ನು ಸೆರೆ ಹಿಡಿಯಬೇಕು ಅಂತೇಳಿ ಏನು ಬೋನನ್ನು ಇಡಲಾಗಿತ್ತು. ಅದಾದ ಬಳಿಕ ಈಗ ರೆಸ್ಕ್ಯೂ ಕಾರ್ಯಾಚರಣೆ ಬಹುತೇಕ ಮುಗಿದಿರುವಂಥದ್ದು. ಅಧಿಕಾರಿಗಳು ಒಂದು ಬೃಹತ್ ಬೋನನ್ನು ಏನು ಇಡಲಾಗಿತ್ತು, ಈ ಒಂದು ಸ್ಥಳದಲ್ಲಿ ಬೋನ್ ಇಟ್ಟು ಚಿರತೆಯ ಕಾರ್ಯಾಚರಣೆಗೆ ಏನು ಸೆರೆಯನ್ನು ರೂಪಿಸಲಾಗಿತ್ತು. ಅದಾದ ಬಳಿಕ ಈಗ ಆ ಬೋನ್ನಿಂದ ಚಿರತೆಯನ್ನು ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡೋದಕ್ಕೆ ಚಿಕ್ಕದಾದ ಇನ್ನೊಂದು ಬೋನನ್ನು, ಅಂದರೆ ಏನು ಯಾವಾಗಲೂ ಪ್ರಾಣಿಗಳನ್ನು ಶಿಫ್ಟ್ ಮಾಡೋದಕ್ಕೆ ಬನ್ನೇರುಘಟ್ಟದಿಂದ ಈ ಒಂದು ಬೋನ್ ಅಂತ ತರಲಾಗುತ್ತೆ. ಅದೇ ರೀತಿ ತಂದಿರುವಂತಹ ಬೋನ್ನಲ್ಲಿ ಈಗಾಗಲೇ ಬಹುತೇಕ ಚಿರತೆಗೆ ಬನ್ನೇರುಘಟ್ಟದಿಂದ ಆಗಮಿಸಿದ್ದ ವೈದ್ಯರ ತಂಡ ಏನಿತ್ತು, ಅವರು ಅರವಳಿಕೆ ಚುಚ್ಚುಮದ್ದನ್ನು ಬೋನಿನ ಒಳಗಡೆ ಹೋಗಿ ಮೊದಲು ಹೊರಭಾಗದಿಂದ ಒಂದು ಚುಚ್ಚುಮದ್ದನ್ನು ನೀಡಿದರು. ಅದಾದ ಬಳಿಕ ಒಳಗಡೆ ಹೋಗಿ ಅದಕ್ಕೆ ಆರೋಗ್ಯದ ದೃಷ್ಟಿಯಿಂದ ಇನ್ನೂ ಬೇರೆ ಬೇರೆ ರೀತಿಯ ಚುಚ್ಚುಮದ್ದುಗಳನ್ನು ಏನು ನೀಡಬೇಕಾಗಿತ್ತು ಅದೆಲ್ಲ ಚುಚ್ಚುಮದ್ದನ್ನು ನೀಡಿ ಈಗ ಅದನ್ನು ದೊಡ್ಡದಾದ ಬೋನಿಂದ ಈಗ ಬನ್ನೇರುಘಟ್ಟ ವೈದ್ಯರ ತಂಡ ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಚಿಕ್ಕದಾದ ಬೋನಿಗೆ ಶಿಫ್ಟ್ ಮಾಡಿರುವಂಥದ್ದು. ಇಲ್ಲಿಂದ ಬನ್ನೇರುಘಟ್ಟ ಜೈವಿಕ ಉದ್ಯಾನವನದಲ್ಲಿ ಇರುವಂತಹ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗುವ ಕೆಲಸ ಆಗುತ್ತೆ. ಅದಾದ ಬಳಿಕ ಅಲ್ಲಿ ಆರೋಗ್ಯದ ದೃಷ್ಟಿಯಿಂದ ಅದಕ್ಕೆ ಚಿಕಿತ್ಸೆಯನ್ನು ಏನು ಕೊಡಬೇಕಾಗತ್ತೆ, ಅಂದರೆ ಈಗಾಗಲೇ ಅರವಳಿಕೆ ಚುಚ್ಚುಮದ್ದನ್ನು ಏನು ನೀಡಿರ್ತಾರೆ ಆ ಮತ್ತನ್ನು ಮತ್ತೆ ರಿಟರ್ನ್ ಮಾಡುವಂಥದ್ದು, ಅಂದರೆ ಅರವಳಿಕೆ ಚುಚ್ಚುಮದ್ದಿನ ಪವರ್ ಏನಿರುತ್ತೆ ಅದನ್ನು ವಾಪಸ್ ಬರುವಂತೆ ಮಾಡಲಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅದನ್ನು ಬನ್ನೇರುಘಟ್ಟದಲ್ಲಿ ತೆಗೆದುಕೊಂಡು ಹೋದ ನಂತರ ವೈದ್ಯರ ತಂಡ ಮಾಡುತ್ತೆ. ಈಗಾಗಲೇ ಬಹುತೇಕ ಚಿರತೆಯನ್ನು ಬೋನಿಗೆ ಶಿಫ್ಟ್ ಮಾಡಲಾಗಿದ್ದು, ಇಲ್ಲಿಂದ ಬನ್ನೇರುಘಟ್ಟಕ್ಕೆ ಶಿಫ್ಟ್ ಮಾಡೋದಕ್ಕೆ ಏನು ಸಿದ್ಧತೆಗಳಾಗ್ತಿದೆ. ಆ ವಾಹನದಲ್ಲಿ ಇಲ್ಲಿಂದ ವೈದ್ಯರ ತಂಡ ಮತ್ತು ಏನು ಈಗಾಗಲೇ ಅರವಳಿಕೆ ಚುಚ್ಚುಮದ್ದನ್ನು ನೀಡಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲಿಂದ ಶಿಫ್ಟ್ ಆಗ್ತಾರೆ. ಈಗಾಗಲೇ ಕಳೆದ 1 ವಾರದಿಂದ 3 ಬೋನ್ಗಳನ್ನು ಇಡಲಾಗಿತ್ತು. ಅದರಲ್ಲಿ ಮುಖ್ಯವಾಗಿ ಈ ಒಂದು ದೊಡ್ಡ ಬೋನನ್ನು ಒಳಗಡೆ ಇಡಲಾಗಿತ್ತು. ಆ ಒಂದು ದೊಡ್ಡ ಬೋನ್ನಲ್ಲಿ ಇರುವಂತಹ ಏನು ಒಳಗಡೆ ಚಿರತೆ ಬಿದ್ದಿತ್ತು, ಅಲ್ಲಿಂದ ಈಗ ಶಿಫ್ಟ್ ಮಾಡೋದಕ್ಕೆ ಸಿದ್ಧತೆಗಳೇನು ಆಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಕಳೆದ 1 ವಾರದಿಂದ ಕಾರ್ಯಾಚರಣೆಯನ್ನು ಕೂಡ ನಡೆಸಿದ್ರು. ಈ ಒಂದು ಚಿರತೆಯನ್ನು ಏನು ಬೆಂಗಳೂರಿನ
ಬೆಂಗಳೂರಿನಲ್ಲಿ ಕೂಡಲೇ ಆದ ರೀತಿ ಆಗಬಾರ್ದು, ಸುರಕ್ಷಿತವಾಗಿ ರಕ್ಷಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು. ದೊಡ್ಡದಾದ ಬೋನನ್ನು ಕೂಡ ಇಟ್ಟು ಅದರಲ್ಲಿ ಏನು ಮಾಂಸಾಹಾರಿ ಪ್ರಾಣಿಯನ್ನು ಏನೋ ಇಡಲಾಗಿತ್ತು. ಅದನ್ನು ಹಿಡಿಯೋದಕ್ಕೆ ಅಂತಂದರೆ ರಕ್ಷಣೆ ಮಾಡುವ ಸಂದರ್ಭದಲ್ಲಿ ಯಾವುದೇ ಒಂದು ತೊಂದರೆ ಆಗಬಾರ್ದು ಅಂತೇಳಿ ಸ್ಥಳಕ್ಕೆ ಬಂದಾಗ ಮೊದಲು ಹೊರಗಡೆಯಿಂದ ಒಂದು ಚುಚ್ಚುಮದ್ದನ್ನು ಕೊಟ್ಟು ಅದಾದ ಬಳಿಕ ಈಗ ಒಳಗಡೆ ಹೋದ ವೈದ್ಯರ ತಂಡ ಏನು ಬನ್ನೇರುಘಟ್ಟದಿಂದ ಆಗಮಿಸಿದಂತಹ ಕಿರಣ್ ಮತ್ತು ಅವರ ತಂಡ ಏನಿತ್ತು ಅಲ್ಲಿ ಈಗಾಗಲೇ ಆ ಒಂದು ವೈದ್ಯರು ಸಮಾಲೋಚನೆಯನ್ನು ಕೂಡ ಅಧಿಕಾರಿಗಳ ಜೊತೆ ನಡೆಸ್ತಾ ಇರೋದನ್ನು ಕೂಡ ನೋಡ್ಬೋದಾಗಿದೆ. ಈಗಾಗಲೇ ಚುಚ್ಚುಮದ್ದನ್ನು ನೀಡಿರುವ ಆ ಚಿರತೆಯನ್ನು ಈ ಒಂದು ವಾಹನದಲ್ಲಿ ಸಿಬ್ಬಂದಿಗಳು ಮತ್ತು ವೈದ್ಯರ ತಂಡ ಬನ್ನೇರುಘಟ್ಟಕ್ಕೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಾರೆ, ಅಂದರೆ ತೆಗೆದುಕೊಂಡು ಹೋಗಲಾಗುತ್ತೆ. ಅಲ್ಲಿ ಮತ್ತೆ ಅದಕ್ಕೆ ಅರವಳಿಕೆ ಚುಚ್ಚುಮದ್ದು ನೀಡಿದ ನಂತರ ಒಂದಷ್ಟು ಚರ್ಚೆಯನ್ನು ಮಾಡಿ ಅದನ್ನು ವಾಪಸ್ ಕಾಡಿಗೆ ಬಿಡಬೇಕು ಅನ್ನುವ ರೀತಿಯಲ್ಲಿ ಈಗಾಗಲೇ ಚರ್ಚೆ ಆಗಿದೆ ಅಂತ ಕೂಡ ಇಲ್ಲಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈ ಹಿಂದೆ ರಕ್ಷಣೆ ಮಾಡಿದಾಗ ಅದನ್ನು ಬನ್ನೇರುಘಟ್ಟ ಜೈವಿಕ ಉದ್ಯಾನವನದ ಏನು ವ್ಯಾಪ್ತಿಯಲ್ಲಿ ಬಿಡಲಾಗ್ತಾ ಇತ್ತು. ಆದರೆ ಈ ಬಾರಿ ಇದನ್ನು ಮೊದಲೇ ಬಾರಿಗೆ ಅದನ್ನು ಕಾಡಿಗೆ ಬಿಡ್ತೀವಿ ಅನ್ನೋ ಮಾತನ್ನು ಕೂಡ ಈಗಾಗಲೇ ಅರಣ್ಯ ಇಲಾಖೆ ಅಧಿಕಾರಿಗಳ ತಂಡ ಹೇಳ್ತಾ ಇದ್ದಾರೆ. ಆದರೆ ಇದು ಎಷ್ಟೊತ್ತಿಗೆ ಬಿಡ್ತಾರೆ ಇನ್ನೇನೋ ಅದು ಕೆಲವು ಹೊತ್ತಲ್ಲಿ ನಂತರ ಇಲ್ಲಿಂದ ಬನ್ನೇರುಘಟ್ಟಕ್ಕೆ ಹೋಗೋದಕ್ಕೆ ಅರ್ಧದಿಂದ 3/4 ಗಂಟೆ ಬೇಕಾಗುತ್ತೆ. ಅದಾದ ಬಳಿಕ ಏನಲ್ಲಿ ವೈದ್ಯರ ತಂಡ ಈ ಒಂದು ಕಾರ್ಯಾಚರಣೆ ನಡೆಸಿದ ಬಳಿಕ ಅದಕ್ಕೆ ಏನು ಮುಂದಿನ ಚಿಕಿತ್ಸೆಯನ್ನು ಕೊಡಬೇಕಾಗುತ್ತೆ. ಆ ಒಂದು ನಿಟ್ಟಿನಲ್ಲಿ ಬೇರೆ ಬೇರೆ ರೀತಿಯ ಕ್ರಮಗಳನ್ನು ಕೈಗೊಂಡ ಬಳಿಕ ಅದನ್ನು ಎಲ್ಲಿಗೆ ಬಿಡಬೇಕಂತೇಳಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊತಾ ಇದ್ದಾರೆ. ಈಗಾಗಲೇ ನೋಡ್ತಾ ಇರುವಂಥದ್ದು ದೃಶ್ಯದಲ್ಲಿ ಕೂಡ ಏನು SF ಗಣೇಶ್ ಅವರ ನೇತೃತ್ವದಲ್ಲಿ ಈ ಒಂದು ತಂಡ ಕಳೆದ 3-4 ದಿನಗಳಿಂದ ಇಲ್ಲೇ ಏನು ಬೀಡ್ಬಿಟ್ಟಿದ್ರು. ಅವರೆಲ್ಲರೂ ಕೂಡ ಈಗ ಕಾರ್ಯಾಚರಣೆ ಬಹುತೇಕ ಮುಗಿದಿರುವ ಹಿನ್ನೆಲೆಯಲ್ಲಿ ವಾಪಸ್ ಕೂಡ ಬರ್ತಿದ್ದಾರೆ. ಅಂತಂದರೆ ಚಿರತೆ ರೆಸ್ಕ್ಯೂ ಕಾರ್ಯಾಚರಣೆ ಬಹುತೇಕ ಮುಗಿದಿರೋದ್ರಿಂದಾಗಿ ಬನ್ನೇರುಘಟ್ಟಕ್ಕೆ ಕೆಲವೇ ಹೊತ್ತಿನಲ್ಲಿ ಶಿಫ್ಟ್ ಆಗುವ ನಿಟ್ಟಿನಲ್ಲಿ ಈಗಾಗಲೇ ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನು ನಡೆಸಿ ಹೊರಗಡೆ ಬಂದಿದ್ದು ಈ ಭಾಗದ ಅಂತಂದರೆ IT ಸಿಟಿ ಆಗಿರೋದ್ರಿಂದಾಗಿ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು ರೀತಿಯ ಆತಂಕದ ಪರಿಸ್ಥಿತಿ ಕಳೆದ 1 ವಾರದಿಂದ ನಿರ್ಮಾಣ ಆಗಿತ್ತು. ಅದಕ್ಕೆ ಮುಕ್ತಿ ನೀಡುವಂಥ ಒಂದು ಕೆಲಸ ಈಗ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ತಾಜ್ ಜೊತೆ ನಾನು ನವೀನ್ ಚಂದ್ರ ಶೆಟ್ಟಿ, ರಿಪಬ್ಲಿಕ್ ಕನ್ನಡ, ಎಲೆಕ್ಟ್ರಾನಿಕ್ ಸಿಟಿ. ಓಕೆ, ಇವತ್ತು ಕೂಡ CM ಸಿದ್ದರಾಮಯ್ಯ ಪಾಲಿಗೆ ಬಿಗ್ ಡೇ. ಇನ್ನೆಷ್ಟೇ ಆದೇಶ ಆಯಿತು, ತನಿಖೆಗೆ ಆದೇಶ ಆಯಿತು. ರಾಜ್ಯಪಾಲರ ನಿರ್ಧಾರವೇ ಸರಿ ಎನ್ನುವಂತೆ ರಾಜ್ಯಪಾಲರ ನಿರ್ಧಾರವನ್ನ ಹೈಕೋರ್ಟ್ ಎತ್ತಿ ಹಿಡಿದಿತ್ತು. ಆದರೆ ಇವತ್ತು ಬಹಳ ಪ್ರಮುಖವಾಗಿ ಯಾಕೆ ಬಿಗ್ ಡೇ ಅಂತ ಹೇಳ್ತಾ ಹೋಗ್ತೀವಿ, CM ಕುರ್ಚಿ ಖಾಲಿ ಮಾಡ್ತಾರಾ ಸಿದ್ದರಾಮಯ್ಯ? ಸಿದ್ದರಾಮಯ್ಯ ವಿರುದ್ಧ FIRಗೆ ಆದೇಶಿಸುತ್ತಾ ಕೋರ್ಟ್. ಇಡೀ ರಾಜ್ಯದ ಚಿತ್ತ ಜನಪ್ರತಿನಿಧಿಗಳ ಕೋರ್ಟ್ನತ್ತ ಈಗ FIR ದಾಖಲಿಗೆ ಅನುಮತಿ ಕೊಟ್ಟರೆ CMಗೆ ಸಂಕಷ್ಟ ತಪ್ಪಿದ್ದಲ್ಲ. ಮುಖ್ಯಮಂತ್ರಿ ಸ್ಥಾನ ತ್ಯಜಿಸ್ತಾರಾ ಸಿದ್ದರಾಮಯ್ಯ ಅನ್ನುವಂಥ ಪ್ರಶ್ನೆ ಈಗ. ನೋಡಿ, ಇಷ್ಟು ದಿನಗಳ ಕಾಲ ಹೈಕೋರ್ಟ್ನಲ್ಲಿ ರಾಜ್ಯಪಾಲರ ನಿರ್ಣಯ ಸರಿಯಾ ತಪ್ಪಾ ಅನ್ನೋದರ ಕುರಿತು ವಾದ ಮತ್ತು ಪ್ರತಿವಾದಗಳು ನಡೀತಾ ಇತ್ತು ಹೈಕೋರ್ಟ್ನಲ್ಲಿ. ಎಲ್ಲರೂ ಕೂಡ ಅಂದುಕೊಂಡಿದ್ದು ನಿನ್ನೆಯ ಆದೇಶ ಅಥವಾ ತೀರ್ಪು ಏನಾಗಿರುತ್ತೆ ಅಂತ. ಸಿದ್ದರಾಮಯ್ಯನವರಿಗೆ ಬಿಗ್ ರಿಲೀಫ್ ಸಿಗುತ್ತಾ ಅಥವಾ ತನಿಖೆಗೆ ಆದೇಶ ಆಗುತ್ತಾ? ಯಾರು ಕೂಡ ಊಹೆ ಮಾಡಿರಲಿಲ್ಲ ತನಿಖೆಗೆ ಆದೇಶ ಸಿಗುತ್ತೆ ಅಂತ ಹೇಳಿ. ಆದರೆ ತನಿಖೆಗೆ ಆದೇಶ ಸಿಕ್ತು. ರಿಪಬ್ಲಿಕ್ ಕನ್ನಡ ಬಿತ್ತರಿಸಿದಂತಹ ಸುದ್ದಿಗೆ ನಿರ್ಭೀತ ಪತ್ರಿಕೋದ್ಯಮಕ್ಕೆ ಸಿಕ್ಕಂತಹ ಮೊದಲ ಜಯ ಅದು. ನೋಡಿ, ಇವಾಗ ಇದೇ ವಿಚಾರವಾಗಿ ಕುರಿತು ಮಾತನಾಡೋದಕ್ಕೆ